ಜಿಲ್ಲೆಯಲ್ಲೂ ವಾಣಿಜ್ಯ ಸಿಲಿಂಡರ್ ಸಿಗದೆ ಪರದಾಟ ನಡೀತಾ ಇದೆ. ಮನೆಯಲ್ಲಿನ ಸಿಲಿಂಡರ್ ತಂದು ಅಡುಗೆ ಮಾಡ್ತಾ ಇದ್ದಾರೆ ಮಾಲೀಕರು. ಸಿಲಿಂಡರ್ ಅಭಾವದಿಂದ ಹೋಟೆಲ್ನ ಮಾಲೀಕರು ಕಂಗಾಲಾಗಿದ್ದಾರೆ. ಆರೂಢ ಹೋಟೆಲ್ನಲ್ಲಿ ಕಟ್ಟಿಗೆ ಒಲೆಯಿಂದಲೇ ಅಡುಗೆ ರೆಡಿಯಾಗಿದೆ. ಉಳಿದ ಆಹಾರ ಪದಾರ್ಥಗಳಿಗೆ ಮಾತ್ರ ಗ್ಯಾಸ್ ಸಿಲಿಂಡರ್ ಬಳಕೆ ಮಾಡ್ತಿದ್ದಾರೆ. ಹೋಟೆಲ್ ಬಂದ್ ಮಾಡೋ ಸ್ಥಿತಿ ಅಂತ ಮಾಲೀಕರು ಆಕ್ರೋಶ ವ್ಯಕ್ತಪಡಿಸ್ತಾ ಇರೋದು. ಏನಂದ್ರೆ ಏನು ಸಿಲಿಂಡರ್ ಸಿಗ್ತಾ ಇಲ್ಲ. ಮನೆಯಿಂದ ಗೃಹ ಬಳಕೆಯ ಸಿಲಿಂಡರ್ ತಂದು ಇಲ್ಲಿ ಪರಿಸ್ಥಿತಿ ನಿಭಾಯಿಸಬೇಕು ಹಾಗಾಗಿದೆ. ಮೇಲಾಗಿ ಒಲೆಯಲ್ಲೇ ಅಡುಗೆಯನ್ನ ರೆಡಿ ಮಾಡ್ತಾ ಇದ್ದಾರೆ. ಅಮೆರಿಕ ಇರಾನ್ ಇಸ್ರೇಲ್ ಯುದ್ಧದ ಪರಿಣಾಮ ಇದೀಗ ಭಾರತದಲ್ಲಿ ಏನು ತೈಲ ಅನಿಲದ ಮೇಲೆ ಪರಿಣಾಮ ಉಂಟು ಮಾಡತಕ್ಕಂಥದ್ದು. ಈ ಹಿನ್ನೆಲೆಯಲ್ಲಿ ಕೊಪ್ಪಳದಲ್ಲೂ ಕೂಡ ಏನು ಕಮರ್ಷಿಯಲ್ ಸಿಲಿಂಡರ್ಗಳು ಬಂದಾಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಬಹುತೇಕ ಹೋಟೆಲ್ಗಳು ಇದೀಗ ಸಂಕಷ್ಟಕ್ಕೆ ಸಿಲುಕಿರ್ತಕ್ಕಂಥದ್ದು. ನಾನೀಗ ಏನು ಕೊಪ್ಪಳ ನಗರದ ಬಸವೇಶ್ವರದಲ್ಲಿರ್ತಕ್ಕಂಥ ಆರೂಢ ಹೋಟೆಲ್ನಲ್ಲಿದ್ದೀನಿ. ಈಗಾಗಲೇ ಕಮರ್ಷಿಯಲ್ ಸಿಲಿಂಡರನ್ನು ಇವರು ಪ್ರತಿದಿನವೂ ಕೂಡ ಬಳಕೆ ಮಾಡ್ತಾ ಇದ್ರು. ಆದರೆ ಇದೀಗ ಕಮರ್ಷಿಯಲ್ ಸಿಲಿಂಡರ್ನ ಸಪ್ಲೈ ಬಂದಾಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಇದೀಗ ಅವರು ಕಟ್ಟಿಗೆ ಒಲೆಗೆ ಮರೆ ಹೋಗಿರ್ತಕ್ಕ ದೃಶ್ಯದಲ್ಲಿ ಕಾಣಬಹುದಾಗಿದೆ. ಏನು ಒಂದು ಸ್ಟೀಮ್ಗೆ ಕಟ್ಟಿಗೆನ ಅವರು ಬಳಕೆ ಮಾಡ್ತಾ ಇದ್ದಾರೆ. ಈ ಮೊದಲು ಅವರು ಗ್ಯಾಸ್ನ ಬಳಕೆ ಮಾಡ್ತಾ ಇದ್ರು. ಆದರೆ ಯಾವಾಗ ಕಮರ್ಷಿಯಲ್ ಸಿಲಿಂಡರ್ ಬಂದಾಗಿದ್ದಾವೆ ಅಂದಿನಿಂದ ಅವರೀಗ ಈಗ ಒಂದು ಕಟ್ಟಿಗೆ ಮೂಲಕ ಅವರು ಅಡುಗೆಯನ್ನು ಮಾಡ್ತಕ್ಕಂಥದ್ದು. ವಿಶೇಷವಾಗಿ ಏನು ಹೋಟೆಲಲ್ಲಿ ಅನ್ನವನ್ನು ಈಗ ಅವರು ಸ್ಟೀಮ್ ಮೂಲಕ ಮಾಡ್ತಕ್ಕಂಥದ್ದು. ಈ ಮೊದಲು ಅವರು ಗ್ಯಾಸ್ ಸಿಲಿಂಡರ್ ಮೂಲಕ ಮಾಡ್ತಾ ಇದ್ರು. ಇದೀಗ ಅವರು ಏನು ಕಟ್ಟಿಗೆಯನ್ನು ಯೂಸ್ ಮಾಡಿ ಸ್ಟೀಮಿನ ಮೂಲಕ ಅನ್ನವನ್ನು ಮಾಡತಕ್ಕಂಥ ದೃಶ್ಯದಲ್ಲಿ ಕಾಣಬಹುದಾಗಿದೆ. ಸಹಜವಾಗಿಯೇ ಇವರಿಗೆ ಪ್ರತಿನಿತ್ಯವೂ ಕೂಡ 3 ರಿಂದ 4 ಸಿಲಿಂಡರ್ಗಳು ಬೇಕಾಗ್ತಾ ಇದ್ವು. ಆದರೆ ಇದೀಗ ಸಿಲಿಂಡರ್ ಬಂದಾಗಿರ್ತಕ್ಕಂಥ ಈಗ ಅವ್ರಿಗೆ ಕಟ್ಟಿಗೆನ ಮರೆ ಹೋಗಿರ್ತಕ್ಕಂಥದ್ದು. ಕೇವಲ ಒಂದು ಸಿಲಿಂಡರ್ನು ಕೂಡ ಅವರೀಗ ಮನೆಯಿಂದ ತೆಗೆದುಕೊಂಡು ಬಂದಿದ್ದಾರೆ. ಆ ಸಿಲಿಂಡರ್ ಕೂಡ ಖಾಲಿ ಆದರೆ ಅವರಿಗೆ ಈಗ ಬೇರೆ ಅನಿವಾರ್ಯ ಕಾರಣಕ್ಕಾಗಿ ಅವರೀಗ ಸಿಲಿಂಡರ್ನೇ ಇರದೇ ಕಾರಣಕ್ಕೆ ಸಾಕಷ್ಟು ಸಂಕಷ್ಟವನ್ನು ಅನುಭವಿಸ್ತಕ್ಕಂಥದ್ದು. ಮತ್ತೊಂದು ಕಡೆಯಲ್ಲಿ ಚಪಾತಿ ಒಲೆ ಕೂಡ ಇರ್ತಕ್ಕಂಥದ್ದು. ಅದಕ್ಕೂ ಕೂಡ ಪ್ರತಿನಿತ್ಯವೂ ಕೂಡ ಏನು ಸಿಲಿಂಡರ್ನೇ ಬಳಕೆ ಮಾಡ್ತಾ ಇದ್ರು. ಆದರೆ ಇದೀಗ ಸಿಲಿಂಡರ್ ಖಾಲಿ ಆಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಕೇವಲ ಒಂದು ಸಿಲಿಂಡರ್ನ ಮಾತ್ರ ಅಡುಗೆ ಮಾಡ್ತಾ ಇದ್ರು. ಆ ಸಿಲಿಂಡರ್ ಕೂಡ ಇದೀಗ ಖಾಲಿ ಆಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಅರ್ಧಕ್ಕೆ ಬಿಟ್ಟಿರ್ತಕ್ಕಂಥ ಕೂಡ ನಾವೀಗ ದೃಶ್ಯದಲ್ಲಿ ಕಾಣಬಹುದಾಗಿದೆ. ಈ ಬಗ್ಗೆ ಹೋಟೆಲ್ ಮಾಲೀಕರನ್ನ ಮಾತಾಡೋಣ. ಈ ಒಂದು ಕಮರ್ಷಿಯಲ್ ಸಿಲಿಂಡರ್ ಬಂದಾಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಅವರಿಗೆಲ್ಲ ಸಮಸ್ಯೆ ಆಗಿದೆ ಅಂತೇಳಿ ಹೇಳಿ. ನಿಮಗೆ ಕಮರ್ಷಿಯಲ್ ಸಿಲಿಂಡರ್ ಪ್ರತಿನಿತ್ಯ ಎಷ್ಟು ಬೇಕಾಗ್ತಾ ಇತ್ತು? ಯಾವಾಗಲಿಂದ ಸಪ್ಲೈ ಬಂದಾಗಿದೆ? ನಿಮಗೆಲ್ಲ ಏನು ಸಮಸ್ಯೆ ಆಗ್ತದೆ ಅಂತ? 2 ರಿಂದ 3 ಸಿಲಿಂಡರ್ ಹೋಗುತ್ತೆ ಸರ್ ಡೈಲಿ. ನಮಗೆ 2 ರಿಂದ 3 ದಿವಸ ದಿನಕ್ಕೆ 2 ರಿಂದ 3 ಸಿಲಿಂಡರ್. ಈಗ 2 ರಿಂದ 3 ದಿವಸ ಆಯ್ತು ಸರ್ ಈಗ ಪ್ರಾಬ್ಲಮ್ ಆಗಿ. ಮತ್ತು ಇನ್ನು ಮುಂದೆ ಪ್ರಾಬ್ಲಮ್ ಭಾಳ ಆಗ್ಬೋದು ಅನ್ನೋ ಅನಿಸ್ತೈತೆ ಸರ್. ಇವತ್ತು ತನಕ ಆಲ್ರೆಡಿ ಇನ್ನೂ ಬರ್ತಾ ಇಲ್ಲ, ಇನ್ನೂವರೆಗೆ ಸಿಲಿಂಡರ್ ಬರ್ತಾ ಇಲ್ಲ. ಅದಕ್ಕೋಸ್ಕರ ನಾವು ಒಲೆ ಸೌದೆ ಒಲೆ ಮೊರೆ ಹೋಗಿದ್ದೇವೆ. ನೀವು ಅನಿವಾರ್ಯವಾಗಿ ಕಾರ್ಮಿಕರನ್ನು ಕೂಡ ನೀವು ನೋಡಬೇಕಾಗ್ತದೆ ಸರ್. ಮೇನ್ ಅವರು ಸರ್ ಕಾರ್ಮಿಕರಿಂದನೇ ನಮ್ಮ ಹೋಟೆಲ್ ಮಾಲೀಕರು ಆಗೋದು ನಾವು. ಅದಕ್ಕೋಸ್ಕರ ಅವ್ರ ಕುಟುಂಬಗಳನ್ನು ಬೀದಿ ಪಾಲಾಗ್ತವೆ, ನಾವು ಆಗ್ತೇವೆ. ಮತ್ತು ಬಾಡಿಗೆ ಕಟ್ಟೋದು ಭಾಳ ಪ್ರಾಬ್ಲಮ್ ಆಗ್ತಾಯಿದೆ. ಮತ್ತು ಸೌದೆ ಒಲೆ ಮಾಡೋದ್ರಿಂದ ಬಿಸಿಲು ಸಿಕ್ಕಾಪಟ್ಟೆ ಈಗ ಬರ್ನಾಡಿದು 40 ಡಿಗ್ರಿ ಇವಾಗ ಆಗಿದೆ. ಹಾಗಾಗಿ ಭಾಳ ಪ್ರಾಬ್ಲಮ್ ಆಗ್ತಾಯಿದೆ ನಮಗೆ. ಕೊಪ್ಪಳದಿಂದ ಕ್ಯಾಮ್ರಾಮನ್ ಸಮೀರ್ ಜೊತೆ ದೊಡ್ಡ ನಡೆಸೋಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.